ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಹುಡುಕಲು ಎಐ ತಂತ್ರಜ್ಞಾನ. ಭೂಮಿ ಆಳದ ಶವ ಗುರುತಿಸಲು ಎಐ ಏನು ಮಾಡುತ್ತೆ ಗೊತ್ತಾ? ಎಸ್ಐಟಿ ಯಾಕಿನ್ನೂ ಎಐ ತಂತ್ರಜ್ಞಾನ ಬಳಸಿಕೊಳ್ತಿಲ್ಲ? ಧರ್ಮಸ್ಥಳದಲ್ಲಿ 8 ಜಾಗದಲ್ಲಿ ಅಗೆದರೂ ಭೀಮಾ ಹೇಳಿರೋ ಹಾಗೆ ಶವದ ಪಳೆಯುಳಿಕೆಗಳು ನಿರೀಕ್ಷಿತ ಮಟ್ಟಕ್ಕೆ ಸಿಗ್ತಾ ಇಲ್ಲ. ಎಲ್ಲೋ ಒಂದೆರಡು ಕಡೆ ಕೆಲವು ಮೂಳೆಗಳು ಸಿಕ್ಕಿವೆ ಅನ್ನೋ ಮಾಹಿತಿಯಷ್ಟೇ ಬಂದಿದೆ. ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಹೂತಿಟ್ಟ ಶವಗಳನ್ನ ಹುಡುಕಿದ್ರೆ ಫಲಿತಾಂಶ ಇನ್ನೂ ಹೆಚ್ಚಾಗಿರ್ತಾ ಇತ್ತು ಅನ್ನೋ ಚರ್ಚೆಯೂ ಶುರುವಾಗಿದೆ. ಈಗಂತೂ ಎಐ ತಂತ್ರಜ್ಞಾನ ಮಾಡದೇ ಇರೋ ಕೆಲಸವೇ ಇಲ್ಲ. ಮನುಷ್ಯನ ಬುದ್ಧಿಮತ್ತೆಗೂ ಮೀರಿದ ಈ ಕೃತಕ ಬುದ್ಧಿಮತ್ತೆ ಊಹೆಗೂ ಮೀರಿದನ್ನ ಮಾಡೋದಕ್ಕೆ ಹೊರಟಿದೆ. ಹೇಗಿರುವಾಗ ನಮ್ಮ ಎಸ್ಐಟಿ ತಂಡ ನಿಜವಾಗಿಯೂ ಶವಗಳ ಅವಶೇಷಗಳನ್ನ ಹುಡುಕೋ ಉದ್ದೇಶವನ್ನೇ ಹೊಂದಿದ್ರೆ ಎಐ ತಂತ್ರಜ್ಞಾನ ಹೊಂದಿರುವ ಉಪಕರಣಗಳನ್ನ ಯಾಕೆ ಬಳಸಬಾರದು? ಈಗಾಗಲೇ ಭೂಮಿ ಒಳಗಿನ ವಸ್ತುಗಳನ್ನ ಶೋಧ ಮಾಡೋದಕ್ಕೆ ಮೆಟಲ್ ಡಿಟೆಕ್ಟರ್, ಜಿಪಿಆರ್, ಲಿಡಾರ್, ಮ್ಯಾಗ್ನೆಟೋಮೀಟರ್ನಂತಹ ತಂತ್ರಜ್ಞಾನವನ್ನ ಬಳಸ್ತಿದ್ದಾರೆ. ಪುರಾತತ್ವ ಇಲಾಖೆ ಹಾಗೂ ವೈದ್ಯವಿಜ್ಞಾನ ಪ್ರಯೋಗಗಳಿಗೆ ಸಂಬಂಧಪಟ್ಟ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳುವುದು ಮಾಮೂಲಿಯಾಗಿದೆ. ಹೇಗಿರುವಾಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹೂತು ಹಾಕಲಾಗಿದೆ ಅನ್ನೋ ದೂರಿನ ಆಧಾರದ ಮೇಲೆ ಶವಗಳ ಶೋಧನೆ ಮಾಡುವಾಗ ಇನ್ನು ಹಾರೆ, ಪಿಕಾಸಿ, ಗುದ್ದಲಿಗಳ ಹಳೆ ವ್ಯವಸ್ಥೆಯನ್ನ ಮಾತ್ರ ಯಾಕೆ ಬಳಸ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಸಾಕ್ಷಿ ಹೇಳೋದಕ್ಕೆ ಬಂದಿರೋ ವ್ಯಕ್ತಿ ತುಂಬಾ ಆತ್ಮವಿಶ್ವಾಸದಿಂದ ಶವ ಹೂತ ಜಾಗಗಳನ್ನ ತೋರಿಸ್ತಿದ್ದಾರೆ. ಆದ್ರೆ 10-12 ವರ್ಷಗಳ ನಂತರ ಆತ ಆ ಜಾಗಗಳಿಗೆ ಬಂದಿರೋದ್ರಿಂದ ಸಣ್ಣ ಪುಟ್ಟ ವ್ಯತ್ಯಾಸ ಆಗೋ ಸಾಧ್ಯತೆಯೂ ಇದೆ. ವರ್ಷಗಳ ಕಾಲ ಮಳೆ, ನೆರೆ, ಕುಸಿತ ಮುಂತಾದ ಕಾರಣಗಳಿಂದ ಆ ಜಾಗದ ಚರ್ಯೆ ಬದಲಾಗಿರಬಹುದು. ಹಾಗಾಗಿ ಆತ ತೋರಿಸಿದ ಸ್ಥಳದ ಅಕ್ಕಪಕ್ಕದಲ್ಲಿಯೇ ಶವ ಇದ್ದು ಅದು ಅಗೆದ ಜಾಗದಲ್ಲಿ ಸಿಗದೇ ಇರಬಹುದು. ಹಾಗಾಗಿ ಎಐನಂತಹ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಶೋಧನೆ ಮಾಡುವುದು ಅಗತ್ಯವಾಗಿದೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಬಳಕೆ ಮಾಡಿ ರೇಡಿಯೋ ತರಂಗಗಳನ್ನ ಭೂಮಿಯ ಆಳಕ್ಕೆ ಕಳಿಸಿದಾಗ ಅದು ಮಣ್ಣಿನ ಪದರಗಳ ವ್ಯತ್ಯಾಸಗಳನ್ನ ಗುರುತಿಸಿ ಅಲ್ಲಿ ಅಸ್ವಾಭಾವಿಕವಾದ ವಸ್ತುಗಳಿದ್ರೆ ಕಂಡುಹಿಡಿಯುತ್ತೆ. ಇದೇ ರೀತಿ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ತಂತ್ರಜ್ಞಾನದ ಮೂಲಕ ಮೇಲಿನಿಂದ ಲೇಸರ್ ಕಿರಣಗಳನ್ನ ಕಳಿಸಿ ಭೂಮಿಯ ಮೇಲ್ಭಾಗದ 3D ನಕ್ಷೆಗಳ ರಚನೆಯ ಮೂಲಕ ಮಣ್ಣಿನ ಮೇಲಿನ ಭಾಗದ ಪದರಗಳ ಬದಲಾವಣೆಯನ್ನ ಗಮನಿಸಬಹುದು. ಇನ್ನು ಮ್ಯಾಗ್ನೆಟೋಮೀಟರ್ಗಳು ಭೂಮಿಯ ಕಾಂತಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತಹ ಬದಲಾವಣೆಗಳನ್ನ ಹಾಗೂ ವಸ್ತುಗಳನ್ನ ಗುರುತಿಸುತ್ತೆ. ಇದರ ಮೂಲಕ ಮನುಷ್ಯನ ಅಸ್ಥಿಪಂಜರ ಅಥವಾ ಬೇರೆ ಕೆಲವು ವಸ್ತುಗಳನ್ನ ಪರಿಶೋಧಿಸಬಹುದಾಗಿದೆ. ಈ ಮೂಲಕ ಶೋಧಿಸಿದ ವಸ್ತುಗಳ ಬಗ್ಗೆ ಸಂಶೋಧನೆ ಮಾಡೋದ್ರಲ್ಲಿ ಎಐ ತಂತ್ರಜ್ಞಾನ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಮನುಷ್ಯನ ಬರಿಗಣ್ಣಿಗೆ ಕಾಣಿಸದ ಹಾಗೂ ವಿಶ್ಲೇಷಿಸಲು ಕಷ್ಟಕರವಾದ ಸೂಕ್ಷ್ಮತೆಗಳನ್ನ ಎಐ ಸುಲಭವಾಗಿ ಪತ್ತೆ ಹಚ್ಚಬಲ್ಲದು. ಇದೇ ಎಐ ತಂತ್ರಜ್ಞಾನದ ಮೂಲಕ ಭೂಮಿಯ ಆಳದಲ್ಲಿರುವ ವಸ್ತುಗಳ 3D ಚಿತ್ರಣ ರಚನೆ ಮಾಡಬಹುದು. ಇದನ್ನ ಆಧಾರವಾಗಿ ಇಟ್ಕೊಂಡು ಅಸ್ಥಿಪಂಜರದ ಅಥವಾ ಭೂಗತವಾದ ಪುರಾತನ ವಸ್ತುಗಳನ್ನ ಶೋಧಿಸಬಹುದಾಗಿದೆ. ಪುರಾತತ್ವ ಶಾಸ್ತ್ರ ಹಾಗೂ ವಿಧಿವಿಜ್ಞಾನದ ಕಾರ್ಯಗಳಲ್ಲಿ ಎಐ ಆಧಾರಿತ ತಂತ್ರಜ್ಞಾನಗಳನ್ನ ಬಳಸಿ ಶೋಧನೆಯ ಜೊತೆಗೆ ಅಸ್ಥಿಪಂಜರದ ವಯಸ್ಸು, ಲಿಂಗ ಮತ್ತಿತರ ಮಾಹಿತಿಯನ್ನ ನಿಖರವಾಗಿ ಕಂಡುಹಿಡಿಯಲಾಗುತ್ತೆ. ಒಟ್ಟಾರೆಯಾಗಿ ಎಐ ನೇರವಾಗಿ ಭೂಮಿಯ ಒಳಗೆ ನೋಡೋದಿಲ್ಲವಾದರೂ ಸಂಬಂಧಿಸಿದ ಎಲ್ಲ ಯಂತ್ರಗಳಲ್ಲೂ ತಂತ್ರಜ್ಞಾನಗಳಲ್ಲೂ ಎಐ ಅಳವಡಿಕೆಯ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಸಂಶೋಧನೆ ಮಾಡಬಹುದಾಗಿದೆ. ಹಾಗಾಗಿ ಧರ್ಮಸ್ಥಳದ ಶವಶೋಧನಾ ಕಾರ್ಯದಲ್ಲೂ ಎಐ ಆಧಾರಿತ ಶೋಧಕ ಯಂತ್ರಗಳನ್ನ ಬಳಸಿದ್ರೆ ಅನಗತ್ಯ ಶ್ರಮ ಹಾಗೂ ಸಮಯ ಕಡಿಮೆ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯಬಹುದು.